ಮಾನ್ಯ ಅಧ್ಯಕ್ಷರೇ, ಈ ಶುದ್ಧ ಕುಡಿಯೋ ನೀರಿನ ಘಟಕದ ಬಗ್ಗೆ ನಾನು ಹೆಚ್ಚೇನು ವಾದ ಮಾಡಲಿಕ್ಕೆ ಹೋಗಲ್ಲ ಮಾನ್ಯ ಶಾಸಕರ ಜೊತೆ. ಯಾಕಂದರೆ ಅವರು ಹೇಳ್ತಾ ಇರೋದು ಬರೇ ಅವ್ರ ಕ್ಷೇತ್ರಕ್ಕೆ ಸೀಮಿತ ಇಲ್ಲ, ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ಇದೆ. ನಾನು ಕೂಡ 7-8 ತಿಂಗಳ ಹಿಂದೆ ಯಾವಾಗ ಇಂಥದ್ದೇ ಇನ್ನೊಂದು ಪ್ರಶ್ನೆ ಬಂದಿತ್ತು, ನಾನು ಕೂಡ ಇದೇ ಸದನದಲ್ಲಿ ಹೇಳಿದೆ, ನನಗೆ ಒಂದು 6 ತಿಂಗಳು ಟೈಮ್ ಕೊಡಿ, ನಾನು ಇದನ್ನು ರಾಜ್ಯಾದ್ಯಂತ ಒಂದು ಪರಿಹಾರ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂತ. ಆದರೆ ಇನ್ನೂ ಕೂಡ ನಾನು ಆ ಪರಿಹಾರ ನನಗೆ ಸಿಕ್ಕಿಲ್ಲ. ಯಾಕಂದರೆ ಓವರಾಲ್ ಇದು ಲೆಕ್ಕ ಯಾಕೆ ತಪ್ಪಿದೆ ಅಂದರೆ, ಚಂದ್ರು ಅವರೇ, CSR ಇಂದ ಮಾಡ್ತಾರೆ, ಕಂಪನಿಗಳು ಮಾಡ್ತಾರೆ, ಯಾರೋ ದಾನಿಗಳು ಮಾಡ್ತಾರೆ, ಮಾಡಿಬಿಟ್ಟು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿಬಿಡ್ತಾರೆ, ಅಥವಾ ಅವಾಗ ನಾವೇ ನಮ್ಮಂಥವರೇ ಹೋಗಿ ಉದ್ಘಾಟನೆ ಮಾಡಿಬಿಟ್ಟು ಅದು ತಾತ್ಕಾಲಿಕವಾಗಿ ನಡೀತದೆ ಅಧ್ಯಕ್ಷರೇ. ಆಮೇಲೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸಿಗೆ ಕೂಡ ನಾವು 5 ವರ್ಷ ಕೊಡ್ತೀವಿ, ಅದು ಗ್ರಾಮ ಪಂಚಾಯತಿ ನೇರವಾಗಿ ಹೋಗ್ತದೆ. ಎಲ್ಲಿ ತನಕ ಆ ಕಾಂಟ್ರಾಕ್ಟು ಆ ದಾನಿಗಳು ಕೊಡ್ತಾರೆ ಅಥವಾ ಸರ್ಕಾರದಿಂದ ಹೋಗ್ತದೆ ಪರವಾಗಿಲ್ಲ ಅಧ್ಯಕ್ಷರೇ. ಆದರೆ ಯಾವಾಗ ಗ್ರಾಮ ಪಂಚಾಯತ್ ಅವ್ರ ಸ್ವಂತ ಹಣದಿಂದ ಕೊಡಬೇಕು ಅವಾಗ ಯಾರೂ ತಗೊತಾ ಇಲ್ಲ. ನೀವು ನೋಡಬೇಕಾದ್ರೆ 150 ಇವ್ರು ಮಾಹಿತಿ ಕೊಟ್ಟಿದ್ದಾರೆ, ನಾನು ಮಾಹಿತಿ ಕೊಟ್ಟಿದ್ದೀನಿ, ಬರೇ 8 ಮಾತ್ರ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರೋದು. ಐ ಆಮ್ ನಾಟ್ ಡಿಬೇಟಿಂಗ್ ವಿತ್ ಯು ಅಟ್ ಆಲ್ ಸರ್. ನಾವು ಪ್ರತಿಷ್ಠಿತವಾದಂಥ ಕಂಪನಿಗಳಿಗೂ ಕರೆದು ಮಾತಾಡಿದ್ದೀನಿ, SMEs MSMEಸಿಗೂ ಕರೆದು ಮಾತಾಡಿದ್ದೀನಿ. ಮೇಂಟೆನೆನ್ಸಿಗೆ ಇನ್ನೂ ಕೂಡ ನನಗೆ ಪರಿಹಾರ ಸಿಕ್ಕಿಲ್ಲ ಮಾನ್ಯ ಸದಸ್ಯರೇ. ನಾನು ಮತ್ತೊಮ್ಮೆ ತಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇನ್ನೂ ಸ್ವಲ್ಪ ಕಾಲಾವಕಾಶ ನನಗೆ ಕೊಡಿ. ಇದಕ್ಕೆ ಒಂದು ಪರಿಹಾರ ಕಾಣ್ಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯಿಂದ ನಡೆದಿದೆ. ಬಟ್ 100% ಇದು ಬರೇ ಇದಕ್ಕೆ ನಿಮ್ಗೆ ಸೀಮಿತ ಇಲ್ಲ, ಇಡೀ ರಾಜ್ಯದಲ್ಲಿ 20,000 ಏನು ಘಟಕಗಳಿದೆ ಅದ್ರ ಸಮಸ್ಯೆ ಇದೆ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪಾಲಿಸಿ ತಂದಿದ್ದೀನಿ, ಆದರೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ತರಲಿಕ್ಕೆ ಇನ್ನು ನನ್ನ ಕಡೆಯಿಂದ ಆಗಿಲ್ಲ. ಬಟ್ 100% ಐ ವಿಲ್ ಗೆಟ್ ಇಟ್ ಡನ್ ಆಸ್ ಸೂನ್ ಆಸ್ ಪಾಸಿಬಲ್ ಸರ್. ಇದು RO ಘಟಕಗಳನ್ನು ಸ್ಥಾಪನೆ ಮಾಡಿದಾಗ ಟೆಂಡರ್ ಕರಿತೀವಿ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸಿಗೆ 5 ವರ್ಷದ ಕಾಲ ಇರುತ್ತೆ, ಅವ್ರದ್ದು ಫಿಕ್ಸ್ಡ್ ಪೀರಿಯಡ್ ಇರುತ್ತೆ. ತಿಂಗಳಿಗೆ 3,000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಡ್ತೀವಿ. ಮೇಂಟೆನೆನ್ಸ್ ಆದಮೇಲೆ ಅವರು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಧ್ಯಕ್ಷರೇ. ಆದರೆ ನೀವು ಹೇಳ್ದಂಗೆ 1 ವರ್ಷ ಆದಮೇಲೆ ರಾ ವಾಟರ್ ಅನ್ಅವೈಲಬಿಲಿಟಿ ಇರ್ತದೆ. ಕೆಲವು ಕಾಂಟ್ರಾಕ್ಟರ್ಸು ಕರೆಂಟ್ ಬಿಲ್ ಕಟ್ಟಿರಲ್ಲ, ಅಥವಾ ಕೆಲವುದು ನಾವೇನು ಮಾಡಿರ್ತೀವಿ ಅಧ್ಯಕ್ಷರೇ, ತರಾತುರಿನಲ್ಲಿ ಎಲ್ಲಿ ಜನವಸತಿ ಇರಲ್ಲ ಅಲ್ಲಿ ಹಾಕ್ಬಿಟ್ಟಿರ್ತೀವಿ, ದೂರ ಆಗಿರ್ತದೆ, ಲಾಸ್ ಆಗುತ್ತೆ ಕಾಂಟ್ರಾಕ್ಟರಿಗೆ. ಸೊ ಅದಕ್ಕೆ ಹೋಗೋದಿಲ್ಲ. ಮತ್ತೆ ಹಲವಾರು ಟೆಕ್ನಿಕಲ್ ಇಶ್ಯೂ, ಏನು ಹಲವಾರು ಕಾರಣಗಳಿದೆ. ನಾನು ಹೇಳ್ದಂಗೆ ಈ ಸಮಸ್ಯೆ ಬಗ್ಗೆ ನಾನು ಡಿಫೆಂಡ್ ಮಾಡೋದು ಏನೂ ಇಲ್ಲ. ನಾನು ಹಿಂದೆನೂ ಕೂಡ ಕಾಲಾವಕಾಶ ಕೇಳ್ತಾ ಇದ್ದೀನಿ, ಈಗಲೂ ಕೂಡ ಕಾಲಾವಕಾಶ ಕೇಳ್ತಾ ಇದ್ದೀನಿ. ಇದು ಲೆಗಸಿ ಇಶ್ಯೂ ಇದೆ ಸರ್. ನೀವು ಹೇಳ್ದಂಗೆ 2001ರಿಂದ ಮಾಡ್ಕೊಂಡು ಬಂದಿದೆ, ಸ್ವಲ್ಪ ಪೀಕ್ ಹಿಂದಿನ ಸರ್ಕಾರಗಳಲ್ಲಿ ಆಗಿವೆ. ಆದರೆ ಅದಕ್ಕೆ ನಾನು ಬಂದ ಮೇಲೆ ಒಂದು ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಯಾಕಂದರೆ ಹಿಂದಿಂದ ಬಾಕಿ ಇರೋದನ್ನ ನಾವು ಸರಿಪಡಿಸೋ ತನಕ, ಅದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡೋ ತನಕ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಸ್ವಲ್ಪ ಇಷ್ಟು ದಿನ ತಾವು ತಾಳ್ಮೆಯಿಂದಿದ್ದೀರಿ, ಸಹಕರಿಸಿದ್ದೀರಿ. ಒಂದು ಸ್ವಲ್ಪ ಟೈಮ್ ಕೊಡಿ, ಖಂಡಿತವಾಗೂ ನಾನು ಮಾಡ್ಕೊಡ್ತೀನಿ. ನಾನು ಹೇಳ್ದಂಗೆ ಬರೇ ಗದಗದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದೆ. ಐ ರಿಕ್ವೆಸ್ಟ್ ಒಂದು ಕ್ಲಾರಿಫಿಕೇಶನ್ ಜಸ್ಟ್ ಫಾರ್ ಇನ್ ದಿ ಇಂಟ್ರೆಸ್ಟ್ ಆಫ್ ದ ಪ್ರಾಜೆಕ್ಟ್. JJM ಬಹಳ ಮಹತ್ವಪೂರ್ಣವಾದಂಥ ಯೋಜನೆ. ಕೇಂದ್ರ ಸರ್ಕಾರಗೂ ಹೌದು, ನಮ್ಮದು ಹೌದು, ಸಿಕ್ಕಾಪಟ್ಟೆ ದುಡ್ಡು ಹೋಗ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಏನಾಗ್ಬಿಟ್ಟಿರ್ತದೆ, ಇದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರೂ ಗೊತ್ತಿಲ್ಲ. 3.5 ಲಕ್ಷ ಕೋಟಿ ರೂಪಾಯಿ ಅನುದಾನ ಮೊದಲು ಪ್ರಾರಂಭ ಆದಾಗ, ಈಗ 12.5 ಲಕ್ಷ ಕೋಟಿ ರೂಪಾಯಿ ಆಗ್ತಾ ಇದೆ. ನಮ್ಮದು ಪ್ರತಿ ಸ್ಟೇಟ್ದು 50% 60% ಇದರಲ್ಲಿ ಪಾಲು ಹೋಗ್ತಾ ಇದೆ ಅಧ್ಯಕ್ಷರೇ. ಆದರೆ ಇದನ್ನು ಸಮರ್ಪಕವಾಗಿ ನಾವು ಮತ್ತೊಮ್ಮೆ ಆಲೋಚನೆ ಮಾಡಿಲ್ಲ ಅಂದರೆ, ನೀವು ಹೇಳ್ದಂಗೆ ಪೆರಿನಿಯಲ್ ಸೋರ್ಸಿಗೆ, ಬೋರ್ವೆಲ್ಗೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಆಗ್ಬಿಟ್ಟಿದೆ ಅಧ್ಯಕ್ಷರೇ. ಇವೆಲ್ಲ ಅಪ್ರೂವ್ಡ್ ಪ್ರಾಜೆಕ್ಟ್ಸ್. ಸೊ ಅದನ್ನು ಕೂಡ ನಾನು ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಇಲ್ಲ, ನೀವು ಹೇಳೋದು ಕರೆಕ್ಟ್ ಇದೆ, ನಾವೆಲ್ಲ ಕೂತ್ಕೊಂಡು ಇದನ್ನ ಒಂದು ಸಮರ್ಪಕವಾಗಿ ಚರ್ಚೆ ನಡೆಸೋಣ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ.